ಹಾಯ್ ಫ್ರೆಂಡ್ಸ್, ಈಗ ವರ್ಕ್ ಬ್ಲೌಸನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಇವಾಗ ಇದು ಲೈನಿಂಗ್ ಕ್ಲಾತ್ನ ಮೆಜರ್ಮೆಂಟಿಗೆ ಪಕ್ಕ ಕಟಿಂಗ್ ಆಗಿದೆ. ಇದು ನೋಡಿ, ಶೋಲ್ಡರ್ ನಾನು 5 ಕಾಲು ತೊಗೊಂಡಿದ್ದೀನಿ. ನೆಕ್ ಬಿಡ್ತು 2 ಕಾಲಿದೆ. ಇದು ಲೈನಿಂಗ್ ಕ್ಲಾತ್ ಮೆಜರ್ಮೆಂಟಿಗೆ ಪಕ್ಕ ಕಟ್ ಮಾಡ್ಕೊಂಡಿರೋದು. ಇದು ನಿಮಗೆ ವರ್ಕ್ ಬ್ಲೌಸಲ್ಲಿ ನೆಕ್ ಬಿಡ್ತು ಏನಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ. ಅದನ್ನು ಹೇಗೆ ಸ್ಟಿಚ್ ಮಾಡೋದು, ಇಲ್ಲ ತುಂಬ ಬ್ರಾಡ್ ಇರುತ್ತೆ, ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಇವಾಗ ನೋಡೋಣ. ಇದು ಬಂದುಬಿಟ್ಟು ನಮಗೆ 5 ಕಾಲಿದೆ ಟೋಟಲ್ಲು. ನಮಗೆ ಆ ಕಡೆ 2 ಕಾಲು ಅಂದರೆ ಇದು 4.25 ಬರುತ್ತೆ. 4.5 ಬರಬೇಕು. ಇಲ್ಲಿ ನಮಗೆ 5 ಕಾಲು ಬರ್ತಾಯಿದೆ. ಇದನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳಿ. ಇವಾಗ ಇದು ಏನು ಡಿಸೈನ್ ಬಂದಿದೆ ಅಲ್ಲಿಂದ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಲೈನಿಂಗ್ ಕ್ಲಾತ್ನ ವರ್ಕ್ ಹಾಕಿರೋ ಬ್ಲೌಸ್ ಪೀಸ್ನ ಅಷ್ಟೇ ಕಟ್ ಮಾಡ್ಕೊಳ್ಳೋದು. ಲೈನಿಂಗ್ ಏನು ಕಟ್ ಮಾಡ್ಕೋಬೇಡಿ. ಇದೇನಿದೆ ಅದು 1/4 ಇಂಚ್ ಗ್ಯಾಪಿಗೆ 1/4 ಇಂಚು 1/2 ಇಂಚು ನಿಮಗೆ ಹೇಗೆ ಕಂಫರ್ಟಬಲ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗಿಷ್ಟು ಕಟ್ಟಾಗಿದೆ ಅಲ್ವಾ, ಇದಕ್ಕೆ ಇವಾಗ ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಮಾರ್ಕ್ನ ನಮಗೆ ನೋಡಿ, ಶೋಲ್ಡರ್ ಪಾಯಿಂಟು ಇಲ್ಲಿದೆ. ಇಲ್ಲಿಗೆ ಬರಬೇಕು ಈ ಶೋಲ್ಡರ್ ಪಾಯಿಂಟು. ಇದನ್ನೇ ಹೀಗೆ ಇಲ್ಲಿಗೊಂದು ಗುಂಪಿನ ಹಾಕಿದೆ. ಇನ್ನೊಂದು ಪಾಯಿಂಟ್ ನಮಗೆ ಎಲ್ಲಿಗೆ ಬರಬೇಕಂದ್ರೆ ಈ ಪಾಯಿಂಟ್ ಹತ್ರ ಬರಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಮಾರ್ಕ್ ಎಲ್ಲಿದೆ ಆ ಪಾಯಿಂಟು ಇಲ್ಲಿಗೆ ಬರಬೇಕು. ಇದ್ರ ಪಾಯಿಂಟು ಇಲ್ಲಿಗೆ. ಇವಾಗ ನೆಕ್ ಲೆಂತು ಅಲ್ಲಿಗೊಂದು ಗುಂಪಿನ ಹಾಕೊಳ್ಳಿ. ಜಸ್ಟ್ ಏನಿಲ್ಲ, ಇವಾಗ ಈ ಪಾಯಿಂಟ್ ಎಲ್ಲಿಗಿದೆ ಅಲ್ಲಿ ಗುಂಪಿನ ಹಾಕಿದ್ರಲ್ವ, ಅದನ್ನು ಫುಲ್ ಹಾಗೇನೆ ಸ್ಟಿಚ್ ಮಾಡ್ಕೋತಾ ಬರೋದು. ಇದು ಇಷ್ಟ ಆದ್ಮೇಲೆ ಲೈನಿಂಗ್ ಕ್ಲಾತ್ ಏನಿದೆ ಅದನ್ನು ಎಕ್ಸ್ಟ್ರಾ ಕಟ್ ಮಾಡೋದು. ಇವಾಗ ಏನಿದೆ ಗುಂಪಿನ ರಿಮೂವ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ಇದು ನಮಗೆ ನೆಕ್ ಮೆಜರ್ಮೆಂಟ್ ಎಷ್ಟು ಬೇಕು ಅಷ್ಟೇ ಪಕ್ಕ ಬಂದಿರುತ್ತೆ. ಜಸ್ಟ್ ಇವಾಗ ಸ್ಟಿಚ್ ಹಾಕೋಣ. ನೋಡಿ ಫ್ರೆಂಡ್ಸ್, ಇದು ಇವಾಗ ನೆಕ್ ಬಿಡ್ತು ನಿಮಗೆ ಇಲ್ಲಿ ತುಂಬ ಕಡಿಮೆ ಬಂದಿದೆ. ಅವು ಮೆಜರ್ಮೆಂಟಿಗೆ ಎಷ್ಟು ಬೇಕಿತ್ತೋ ಅಷ್ಟು ಬಂದಿದೆ.
ಇದು ನನಗೆ ಗೊತ್ತಿರೋ ಮೆಥಡಲ್ಲಿ ನಾನು ಈ ಥರ ಸ್ಟಿಚ್ ಮಾಡ್ತೀನಿ. ನಾನು ಸ್ಟಿಚ್ ಮಾಡೋ ಮೆಥಡ್ ಇದೇನೆ. ಈ ಥರ ಮಾಡಿದರೆ ಪಕ್ಕ ಬರುತ್ತೆ ಕಸ್ಟಮರ್ಗೆ. ಯಾವುದೇ ನೆಕ್ ಶೋಲ್ಡರ್ ಡ್ರಾಪ್ ಆಗಲಿ ಏನು ಬರಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಶೋಲ್ಡರ್ ಡ್ರಾಪ್ ಬರಲ್ಲ ನಿಮಗೆ. ಇಲ್ಲಿ ನೆಕ್ ವಿಡ್ತ್ ನಾವು ಲೈನಿಂಗಲ್ಲಿ ಎಷ್ಟು ತೊಗೊಂಡಿರ್ತೀವೋ ಅಲ್ಲಿಗೆ ಅದು ಪಕ್ಕ ಮ್ಯಾಚ್ ಆಗಿರುತ್ತೆ. ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಬರಲ್ಲ, ಥರ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.